ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರೆ ಸೆಕೆಂಡ್ PUC ಇವತ್ತಿನ ಎಕ್ಸಾಮ್ ರೀ, ಕನ್ನಡ ಎಕ್ಸಾಮ್ ರೀ. ಅದರ ಕೀ ಆನ್ಸರ್ಗಳನ್ನು ನೋಡೋಣ, ಕ್ವಿಕ್ಕಾಗಿ ನೋಡ್ಕೊಂಬರು. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಬರೀ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಕನ್ನಡ ಸಬ್ಜೆಕ್ಟ್ ರೀ, ಎಲ್ಲರೂ ಬರ್ತಿದ್ರಿ ಏನೇನು ಹಾಕಿದಿರಿ ಆನ್ಸರ್ಗಳನ್ನು ಯಾವ ಮಾರ್ಕ್ ಮಾಡಿರಿ ಎಂಬುದನ್ನು ನೋಡಿ ಬರ್ರಿ. ಫಸ್ಟ್ ಒನ್ ಅ ವಿಭಾಗ ಒಳಗ್ರಿ, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳನ್ನು ಸರಿಯಾದುದನ್ನು ಆರಿಸಿ ಬರೆಯಿರಿ. 10 ಅಂಕರಿ. ಫಸ್ಟ್ ಒಂದು ಕ್ವಶನ್ ಯಾವ್ದಂದ್ರ, ಇದರಿಂದ ಪರಿಮಳವನ್ನ ಅರಿಯಬಹುದು. ಯಾವ್ದಂದ್ರ ಪುಷ್ಪದಿಂದ ಪರಿಮಳವನ್ನ ಅರಿಬಹುದ್ರಿ. ಸೆಕೆಂಡ್ ಒನ್ ರೀ, ಚಿಗುರು. ಸರಿಯಾದ ಉತ್ತರ ಯಾವ್ದಂದ್ರ ರೀ, ಇದಕ್ಕೆ ಸರಿಯಾದ ಉತ್ತರ ರೀ ಈ ಸರಿಯಾದ ಉತ್ತರ. ಈ ಸರಿಯಾದ ಉತ್ತರ, ಅದನ್ನೆಲ್ಲ ಸರಿಯಾಗಿ ನೀವು ಓದ್ಕೋರಿ. ತದನಂತರ ಥರ್ಡ್ ಒನ್, ಜಾಲಿಯ ರಸ ಸ್ವಾದ ಹೇಗಿರುತ್ತದೆ? ಜಾಲಿಯ ರಸ ಸ್ವಾದ ಯಾವ ರೀತಿ ಇರ್ತದ ಅದು ಕೇಳಿದಾರ. ಸರಿಯಾದ ಉತ್ತರ ವಿಷದಂತೆ ಇರುತ್ತದ. ತದನಂತರ ಫೋರ್ತ್ ಒನ್, ಜೀಸಸ್ನ ಗೇರಿಸಿದವರು ಇವರ ವಕಾಲತ್ತು ನಡೆಸಿದರು. ಸರಿಯಾದ ಉತ್ತರ ಯಾವ್ದಾಕತ್ತೆ ಅಂದ್ರ ಬರ್ಬನ್ ರವರ್ ಆಗ್ತೈತ್ರಿ. ನೀವು ಯಾವ್ದು ಹಾಕ್ಯಾರ ನೋಡ್ರಿ, ಹಾಗ ಕಮೆಂಟ್ ಮಾಡ್ರಿ. ಫಿಫ್ತ್ ಒನ್, ಕವಯಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ. ಸರಿಯಾದ ಉತ್ತರ ಗಂಜಿಗೆ ಗತಿ ಇಲ್ಲ ಎಂಬುದನ್ನು ಸರಿಯಾದ ಉತ್ತರ ಆಗಿರ್ತದ್ರಿ. ತದನಂತರ ಸಿಕ್ಸ್ತ್ ಒನ್, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ ಈ ಕಣ್ಣಿನ ರೋಗವನ್ನ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನ ನೋಡಿದರೆ ಮಾತ್ರ ಇವರ ಒಂದು ಕಣ್ಣು ಉಳಿಯುತ್ತದೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳೇ ಕೆಳಗಿನ ಯಾವ ಹೇಳಿಕೆಯನ್ನ ಸಮರ್ಥಿಸುತ್ತದೆ? ಸರಿಯಾದ ಉತ್ತರ ಯಾವ್ದಂದ್ರ ಒಳ್ಳೆಯ ಸರಿಯಾದ ಉತ್ತರ ಡಾಕ್ಟರ್ ತಿಪ್ಪಣ್ಣವರ ಬಗ್ಗೆ ಅಭಿಮಾನ ಎಂಬುದನ್ನು ನಾವು ಇಲ್ಲಿ ತಿಳಿಸಬಹುದು. ತದನಂತರ ಸೆವೆಂತ್ ಒನ್, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಸರಿಯಾದ ಉತ್ತರ ಯಾವ್ದಂದ್ರ ವಿಂಗ್ಸ್ ಆಫ್ ಫೈರ್, ಇದು ಸರಿಯಾದ ಉತ್ತರ. ಏಳ್ದು ಅನ್ರಿ, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಯಾರಾಗಿರ್ತಾರ್ರಿ? ಎಕಾಲಜಿಸ್ಟ್ ಆಗಿರ್ತಾರ. ಸರಿಯಾದ ಉತ್ತರ ಅ ಆಗಿರ್ತದ. ನೀವು ಯಾವ್ದು ಹಾಕಿದ್ರೆ ಕಮೆಂಟ್ ಮಾಡ್ರಿ ಆಗ. 9ನೇದು, ಆಣೆ ಶಾಸ್ತ್ರದವರು ಹೀಗೆಂದು ಭವಿಷ್ಯ ನುಡಿದಿದ್ದರು. ಆಣೆ ಶಾಸ್ತ್ರದವರು ಹೀಗೆಂದು ಭವಿಷ್ಯನ ನುಡಿದರು. ಏನಂತ ಭವಿಷ್ಯ ನುಡಿದಿರ ಅಂದ್ರೆ ಸರಿಯಾದ ಉತ್ತರ, ಈ ಆಣೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬುದನ್ನ ಹೇಳಿದರು. ತದನಂತರ 10, ಆಣೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜ್ ಸರ್ವಿಸ್ನಲ್ಲಿ ಎಷ್ಟು ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಪೈರಲ್ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆಣೆಯ ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವನೆವೇನೆಂದರೆ ಸರಿಯಾದ ಉತ್ತರ ಯಾವ್ದಾಕತ್ತಂದ್ರಿ, ಆಣೆಯ ದೊಡ್ಡ ಪ್ರಾಣಿ ಅದು ಸೂಕ್ಷ್ಮವಾಗಿರುತ್ತದೆ ವಾಗಿ ವರ್ತಿಸುತ್ತದೆ ಎಂಬುದನ್ನು ಸರಿಯಾದ ಉತ್ತರ ಆಗಿರ್ತದ. ತದನಂತರ ನೀವು ಬಿಟ್ಟ ಸ್ಥಳ ಯಾವ ಹಾಕ್ಯಾರಿ ಹಾಗ ನೋಡ್ಕೊಂಬನ್ರಿ. ಬಿಟ್ಟ ಸ್ಥಳ 5 ಅಂಕ, ಒಂದೊಂದಕ್ಕೂ 1 ಅಂಕ ರೀ. ಇಲ್ಲಿ ಆನ್ಸರ್ಗಳನ್ನ ಕೊಟ್ಟಾರ. ಅದೇ ರೀತಿ ಬಿಟ್ಟ ಸ್ಥಳ ನಾವು ಹಿಂದೆ ಮುಂದಾಗಿರ್ತಾನ ನೋಡ್ಬರಿ. 11, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಕೇಳ್ತಾರ. ಸರಿಯಾದ ಉತ್ತರ ನಿಶಾ ಶರ್ಮಾ ರೀ. ಫಸ್ಟ್ ಒನ್ ರೀ ನಿಶಾ ಶರ್ಮಾ. 11, 12ನೇದ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಕೇಳ್ತಾರ. CNR ರಾವ್ ಆಗಿರ್ತಾರ್ರಿ. CN ರಾವ್ ಆಗಿರ್ತಾರೆ. ತದನಂತರ 13, ದನಿಗಳು ಹೂಳೆತ್ತಲು ಸೂಚಿಸಿದವರು ಯಾರ್ಯಾರ? ಕುದುಪನಿಗೆ ಸೂಚಿಸ್ತಾರ್ರಿ 13. ತದನಂತರ ಡ್ಯಾಶ್ ಕಥೆಯ ಹೇಳಬೇಕೆಂದು ಮನೋರಮೆ ಕೇಳಿದಳು. ಯಾವ್ದಾರ ರಾಮಾಯಣ ಎಂಬುದನ್ನು ಹೇಳುವಂತ ಮನೋರಮೆ ಕೇಳಿದಳು. 15, ವೀರೇನ್ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಅಂಗಡಿ ಡ್ಯಾಶ್ ಇದ್ದಂತೆ, ವಾರ್ತಾ ಇಲಾಖೆ ಇದ್ದಂತೆ. ಸರಿಯಾದ ಉತ್ತರ. ತದನಂತರ ಹೊಂದಿಸಿ ಬರೆಯಿರಿ. ನೀವು ಏನೇನು ಹಾಕ್ಯಾರ ನೋಡಿ ಬರ್ರಿ. ಫಸ್ಟ್ ಒನ್ 16, ಕದಡಿದ ಸಲಿಲಂ ತಿಳಿದಂತೆ. ಸರಿ, ಫಸ್ಟ್ ಒನ್ ಯಾವ್ದಾಕತ್ತಂದ್ರ ನಾಗಚಂದ್ರ. ಪುಲಿಗೇರಿ ಸೋಮನಾಥ
ಪುಲಿಗೇರಿ ಸೋಮನಾಥ ಯಾವ್ದಕ್ಕಂದ್ರ ಸೋಮೇಶ್ವರ ಶತಕ ಆಗ್ತದ. ತದನಂತರ ಪುರಂದರ ದಾಸರು ಸರಿಯಾದ ಉತ್ತರ ಜಾಲಿ ಮರದಂತ್ರಿ. ಮುಕ್ತ ಕಂಟಕ ಯಾವ್ದದ ಬೆಳಗಿನ ಜಾವ, ಟಿ ಅಲ್ಲ ಟಿ, ಹತ್ತಿ ಚಿತ್ತ ಮತ್ತು ಯಾವ ಹಾಕ್ಯಾರ ನೋಡ್ರಿ, ಹಾಗ ಕಮೆಂಟ್ ಮಾಡ್ರಿ. ಇಲ್ಲಿ ಯಾವ್ದಾದ್ರು 3 ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಅಥವಾ 3 ವಾಕ್ಯದಲ್ಲಿ ಉತ್ತರ ಬರೆಯಿತರ ಕ್ವಶನ್ ನೋಡ್ರಿ. 17ನೇ ಪ್ರಶ್ನೆ, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಸೀತೆ ರಾವಣನನ್ನು ತನ್ನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡಳು. ತದನಂತರ 18ನೇ ಪ್ರಶ್ನೆ ರೀ, ವೀರ ಮತ್ತು ಯೋಗಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ಸರಿಯಾದ ಉತ್ತರ, ವೀರನು ಯುದ್ಧದಲ್ಲಿ ಶತ್ರುವನ್ನು ಕೊಲ್ಲುವ ಅರ್ಹತೆಯನ್ನು ಹೊಂದಿರಬೇಕು. ತದನಂತರ ಯೋಗಿಯು ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಅರ್ಹತೆಯನ್ನು ಹೊಂದಿರಬೇಕು ಎಂದು ಸೋಮನಾಥನವರು ಹೇಳಿದ್ದಾರೆ. ತದನಂತರ 19ನೇ ಪ್ರಶ್ನೆ ರೀ, ಕವಿ ಬೇಂದ್ರೆಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿ ಬೇಂದ್ರೆಯವರ ಪ್ರಕಾರ ಮುಪ್ಪು ಎಂದರೆ ಜೀವನ ಅನುಭವಗಳ ಭಾರ, ಹರೆ ಎಂದರೆ ಜೀವನದ ಉತ್ಸಾಹ ಮತ್ತು ಹೊಸತನದ ಹಂಬಲ ಎಂಬುದನ್ನ ಇಲ್ಲಿ ತಿಳಿಸಿದ್ದಾರೆ. ತದನಂತರ 20ನೇ ಪ್ರಶ್ನೆ ರೀ, ಯಾವ ವಸ್ತುಗಳು ಕಾಲರಾಯನ ಗುಜರಿ ಸೇರಿಲ್ಲ? 20ನೇದು ಸರಿಯಾದ ಉತ್ತರ ಯಾವ್ದಾರ ಕಾಲರಾಯನ ಗುಜರಿ ಸೇರಿದ ವಸ್ತುಗಳು ಎಂದರೆ ಶಾಶ್ವತವಾದ ಮೌಲ್ಯಗಳು, ಜ್ಞಾನ ಮತ್ತು ಒಳ್ಳೆಯ ಕಾರ್ಯಗಳು ಎಂಬುದನ್ನು ನೋಡಬಹುದ್ರಿ. ತದನಂತರ 21ನೇ ಪ್ರಶ್ನೆ ರೀ, ಇಲ್ಲಿ ಎಷ್ಟು ಬರೀಬೇಕಂದ್ರ ಎರಡನೇ ಯಾವ್ದಾದ್ರು 2 ಬರೀರಿ. ಇಲ್ಲಿ 4 ಮಾರ್ಕ್ಸ್. ಎಷ್ಟು ಕೊಟ್ಟಾರ? 4 ಕೊಟ್ಟಾರ. ಸಿದ್ಲಿಂಗಿ ಏಕೆ ರಾಧ ಅಂತ ಮಾಡಿದಳು? ಸಿದ್ಲಿಂಗಿ ತನ್ನ ಗಂಡನಾದ ಕರಿಯನು ಅವಳನ್ನು ಬಿಟ್ಟು ಹೋದ ಕಾರಣಕ್ಕೆ ರಾಧ ಅಂತ ಮಾಡಿದಳು. ತದನಂತರ 22, ಕನ್ನಡದ ಸಮಸ್ಯೆಗಳನ್ನ ಎಲ್ಲಿವರೆಗೂ ಇದ್ದೇ ಇರುತ್ತದೆ ಎಂಬುದನ್ನು ನಾಯಕರು ಹೇಳಿದ್ದಾರೆ. ಕನ್ನಡಿಗರು ತಮ್ಮ ಭಾಷೆಯ ಬಗ್ಗೆ ಅಭಿಮಾನ ಮತ್ತು ಕಾಳಜಿಯ ಹೊಂದುವವರೆಗೆ ಕನ್ನಡ ಸಮಸ್ಯೆಗಳು ಇದ್ದೇ ಇರುತ್ತವೆ ಎಂದು ನಾಯಕರು ಹೇಳಿದ್ದಾರೆ. 23ನೇ ಪ್ರಶ್ನೆ, ಇದರೊಳಗೆ 2 ಬರಿಬೇಕ್ರಿ. ಇಲ್ಲಿ 21ರಿಂದ 24ರೊಳಗೆ 2 ಬರಿಬೇಕ್ರಿ. ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರವೇನೆಂದ್ರೆ ನಿರಂತರ ಕಲಿಕೆ ಮತ್ತು ಕಠಿಣ ಪರಿಶ್ರಮ ಎಂಬುದನ್ನು ನೋಡಬಹುದು. 24ನೇ ಪ್ರಶ್ನೆ, ವೀರೇಂದ್ರ ಸಿಂಪಿಯವರ ಪ್ರಕಾರ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ವೀರೇಂದ್ರ ಸಿಂಪಿಯವರ ಪ್ರಕಾರ ಈ ದೇಶದ ಜನರ ಮನಸ್ಸಿನಲ್ಲಿ ಮತ್ತು ಅವರ ಹೃದಯದಲ್ಲಿ ನಿಜವಾದ ಭಾವೈಕ್ಯತೆ ಇದೆ ಎಂಬುದನ್ನು ತಿಳಿಸಬಹುದು. 25, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ದರು? ದುರ್ಗಪ್ಪ ತನ್ನ ಜಮೀನಿನ ಯಾವುದಾದರೂ ಕೆಲಸದ ಬಗ್ಗೆ ಮಾತನಾಡಲು ಅಥವಾ ಸಹಾಯ ಕೇಳಲು ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ದಾರೆ. ತದನಂತರ 26ನೇ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳು ಯಾರ್ಯಾರು? ಯಾರ್ಯಾರಂದ್ರೆ ಎನಿಮಿಗಳು? ನಂಬರ್ 1 ಎನಿಮಿಗಳು ಅಂದರೆ ಕಾಡನ್ನು ಕಡಿಯುವವರು ಮತ್ತು ಬೇಟೆಗಾರರ ನಂಬರ್ 1 ಎನಿಮಿಗಳು ಎಂಬುದನ್ನು ತಿಳಿಸಬಹುದು. 27ನೇ ಪ್ರಶ್ನೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತದೆವೆಂದು ಪುಟ್ಟಯ್ಯ ಹೇಳಿದರು? ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಬಂದೂಕಿನ ಗುಂಡಿಗೆ ಹೆದರಿದಂತೆ, ಬಾಲ ಮುದುರಿಕೊಂಡಂತೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರುತ್ತವೆ ಎಂದು ಪುಟ್ಟಯ್ಯ ಹೇಳಿದನು. ತದನಂತರ 28ನೇ ಪ್ರಶ್ನೆ ರೀ, ಆನೆಯ ಮಠದವರಂತೆ ಇತರರಿಗೆ ದಾಟಿಸಿ ಬಿಡಲು ಕೃಷ್ಣೇಗೌಡನಿಗೆ ಇದ್ದ ತೊಡಕುಗಳೇನು? ಆನೆಯ ಮಠದವರಿಗೆ ಅಥವಾ ಇತರರಿಗೆ ಕೊಡುವುದು ಅದೇ ಕೃಷ್ಣೇಗೌಡನ ತೊಡಕು ಆಗಿರ್ತದೆ. ಭಾಗ ಈ ವಿಭಾಗ ಒಳಗ ಇಲ್ಲಿ ಸಂದರ್ಭ ಸಹಿತ ವಿವರಣೆ ಮತ್ತು ಸಂದರ್ಭ ಸೂಚಿ ಸಾರಾಂಶ ಬರೀರಿ ಅಂತ ಹೇಳಿದಾರ. ಇವುಗಳನ್ನ ನೀವು ಬರೆದಿರ್ತೀರಿ. ಅದೇ ರೀತಿ ನಾವು ಹಿಂದಿನ ಕ್ಲಾಸ್ ಒಳಗೆ ಯಾವ ಚರ್ಚೆ ಮಾಡಿದಿಲ್ಲ ಅವ ಬಿದ್ದವ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳನ್ನ. ತದನಂತರ ಈ ವಿಭಾಗದಲ್ಲಿ ಯಾವ್ದಾದ್ರು 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ. ಇವುಗಳ ಉತ್ತರಗಳನ್ನು ಇಲ್ಲಿ ನಾನು ಕೆಳಗಡೆ ಕೊಡ್ತೇನೆ. 37 ರಾವಣನಲ್ಲಿ ಕಂಡುಬರುವ ಪಾಶ್ಚಾತ್ಯವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ವಿವರಿಸಿರಿ ಎಂಬುದನ್ನ ಕೇಳಿದಾರ. ಅದರ ಆನ್ಸರ್ಗಳನ್ನ ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕೊಡಲಾಗಿದೆ. ಅವುಗಳನ್ನ ನೀವು ಸಂಕ್ಷಿಪ್ತವಾಗಿ ನೋಡ್ರಿ. ಆಗ ನೀವು ಸರಿ ಬರೆದಿರ್ತೀರಿ ಆನ್ಸರ್ಗಳನ್ನ, ಲಾಂಗ್ ಆನ್ಸರ್ ಆದ ಕಾರಣ.
41ನೇ ಪ್ರಶ್ನೆ, ವಾಲ್ಪರೈ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಎಂಬುದನ್ನ ಇವನ ಲಾಂಗ್ ಆನ್ಸರ್ಗಳನ್ನು ನೀವು ಸರಿಯಾದ ಬರ್ದಿರ್ತೀರಿ. ಈಗ ಏನ್ ಮಾಡೋಣ ಅಂದ್ರ ವಿಭಾಗಗಳ ಭಾಷಾ ಅಭ್ಯಾಸಗಳನ್ನ ನೋಡೋಣ. ಇಲ್ಲಿ ಸಮಾನಾರ್ಥಕ ಪದಗಳ ಬಂಗಾರ, ಕಣ್ಣು, ಪುಷ್ಪ ಇವುಗಳ ಸರಿಯಾದ ಉತ್ತರ ಏನಾಗ್ಯಾವ ಅಂದ್ರ ಬಂಗಾರ ಅಂದ್ರ ಚಿನ್ನ ರೀ, ಕಣ್ಣು ಅಂದ್ರ ನಯನ, ಪುಷ್ಪ ಅಂದ್ರ ಹೂ ಆಗಿರ್ತದ. ತದನಂತರ ಕೆಳಗಿನ ಗುಣವಾಚಕಗಳು ಇಲ್ಲಿ ಗುಣ ಯಾವ ಬರ್ತಾವ ಇಲ್ಲಿ ಕಲಿ, ಹುಸಿ ಮತ್ತು ಕಿರುವಾಗಿರ್ತದ. 47ನೇ ಪ್ರಶ್ನೆ, ಕೆಳಗಿನ 2 ಕ್ರಿಯಾಪದ ಧಾತುಗಳನ್ನ ಬರೆಯಿರಿ. ಓದುವಳು, ನಲಿಯುತ್ತ ಮತ್ತು ಹಾಡುವಳು. ಇಲ್ಲಿ ಸರಿಯಾದ ಉತ್ತರ ಅಂದ ಓದು, ನಲಿ, ಹಾಡು ಆಗಿರ್ತದ. ಇಲ್ಲಿ ನೋಡಬಹುದ್ರಿ ಗುಣವಾಚಕಗಳನ್ನು ನೋಡೋಣ. ಇಲ್ಲಿ ಕಲಿ ಮತ್ತು ಹುಸಿ, ಕಿರುವಾಗಿರ್ತದ. 47ನೇದ್ರಿ ಸರಿಯಾದ ಉತ್ತರ. ಧಾತು ರೂಪಗಳು ಯಾವ ಅಂದ್ರ ಇಲ್ಲಿ ಓದು, ನಲಿ, ಹಾಡು ಆಗಿರ್ತದ. ನೀವು ಯಾವ್ದು ಹಾಕಿರಿ ನೋಡ್ರಿ, ಹಾಗಾಗಿ ಕಮೆಂಟ್ ಮಾಡ್ರಿ. 48ನೇ ಪ್ರಶ್ನೆ, ಪದಗಳ ವಿಭಕ್ತಿ ಹೆಸರುಗಳು ಯಾವು? ವಿಭಕ್ತಿ ಪ್ರತ್ಯಯ ಗುರುವಿಗೆ ಯಾವ್ದಕ್ಕಂದ್ರ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವ್ದ ಗೆ ಆಗಿರ್ತದ. ಇಲ್ಲಿ ನೀವು ನೋಡ್ಬೋದು ವಿಶ್ವಾಸದಿಂದ ಪಂಚಮಿ ಆಗಿರ್ತದ. ಗದ್ಯದೋಳ್ ಅಂದ್ರ ಸಪ್ತಮಿ ಆಗಿರ್ತದ. ನೀವು ಯಾವ್ದು ಹಾಕಿರಿ ನೋಡ್ರಿ. ತದನಂತರ 49ನೇ ಪ್ರಶ್ನೆ, ಕೆಳಗಿನ 2 ಪದಗಳ ತತ್ಸಮ ರೂಪವನ್ನು ಬರೆಯಿರಿ. ಇಲ್ಲಿ ರಾಯ ಅಂದ್ರ ರಾಜ ಆಗ್ತದೆ, ಧನಿ ಅಂದ್ರ ಧ್ವನಿ ಆಗ್ತದ, ಪಯಣ ಅಂದ್ರ ಪ್ರಯಾಣ ಆಗಿರ್ತದ. ನೀವು ನೋಡ್ರಿ ಯಾವ ಹಾಕ್ಯಾರಿ. ತದನಂತರ 50 ನುಡಿಗಟ್ಟುಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ತಲೆದೂಗು, ಶಿಕ್ಷಕರು ತಮ್ಮ ಪಾಠಕ್ಕೆ ವಿದ್ಯಾರ್ಥಿಗಳು ತಲೆದೂಗಿದ್ದರು ಎಂಬುದನ್ನು ನೋಡಬಹುದು. ತದನಂತರ ದಾರಿದೀಪ, ಗಾಂಧೀಜಿ ಅವರ ತತ್ವಗಳು ನಮಗೆ ದಾರಿದೀಪವಾಗಿರ್ತವ. ಗಾಳಿ ಸುದ್ದಿ, ಪರೀಕ್ಷೆಯ ಮುಂದೂಡಲ್ಪಟ್ಟಿದೆ ಎಂಬುದು ಕೇವಲ ಗಾಳಿ ಸುದ್ದಿ. ಪ್ರಬಂಧವನ್ನು ನೋಡಬಹುದು. ನೀವು ಯಾವ ಬರೆದರಿ. ಇಲ್ಲಿ ಪ್ರಬಂಧಗಳು ಕ್ರೀಡಾ ಮತ್ತು ಆರೋಗ್ಯ. ತದನಂತರ ತ್ಯಾಜ್ಯ ವಸ್ತುಗಳ ಮರುಬಳಕೆ ಅಗತ್ಯ. ಇಲ್ಲಿರುವ ಎಲ್ಲ ಭಾಷಾಂಶವನ್ನ ನಾವು ತಿಳಿಸಿದ್ದೇವೆ. ತದನಂತರ ಇಲ್ಲಿ ಪ್ರಬಂಧಗಳನ್ನ ನೀವು ಬರೆದಿರ್ತೀರಿ. ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಥವಾ ತ್ಯಾಜ್ಯ ವಸ್ತುಗಳ ಮರುಬಳಕೆ ಅಗತ್ಯ ಮತ್ತು ಲೆಟರ್ನ ಹಿಂದಿನ ಕ್ಲಾಸ್ ಒಳಗೆ ನಾನು ವಿಡಿಯೋ ಮಾಡಿ ಅಲ್ಲಿ ನೋಡ್ರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ.